ಪ್ರೀತಿಯ ವೀಕ್ಷಕರೇ ಎಲ್ರಿಗೂ ಸ್ವಾಗತ. ತಡ ಮಾಡದೆ ಶುರು ಮಾಡೋಣ ಬನ್ನಿ. ಎಲ್ರೂ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರೋ ನಮ್ಮ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬಿಡಿ. ಓಕೆ, ಅಶ್ವಿನಿ ಅಂತೇಳಿ 30 ವರ್ಷ ಆಗಿದೆ ಇವರಿಗೆ. ಬಂಟ್ವಾಳ ಊರು, ಮೂಡುಬಿದ್ರೆ ಬರ್ತಕ್ಕಂಥ ಒಂದು ಬಂಟ್ವಾಳದ ಊರಾಗಿರುತ್ತೆ. ಜಾಬ್ ಏನಪ್ಪ ಅಂದರೆ ಸ್ಮಾಲ್ ವೆಜ್ಜು ಅಂಡು ನಾನ್ ವೆಜ್ ಹೋಟ್ಲ್ ಇದೆ ಇವ್ರದ್ದು. ಆಸೆ ಏನು ಅಂದರೆ ಇವರಿಗೆ ಬತ್ತಿ ಹೋಗಿ ಸುಮಾರು ವರ್ಷ ಆಗಿಬಿಟ್ಟಿದೆ ಅಂತ ಹೇಳಿದ್ದಾರೆ. ಆಸೆನೇ ಬತ್ತೋಗಿದೆ ಇಲ್ವಂತೆ. ಕಾರಣ ಏನಪ್ಪ ಅಂದರೆ ಸಿಗಲ್ಲ ಅಂತ ಗೊತ್ತಾದ ಮೇಲೆ ಇನ್ನೇನು ಕನಸು ಕಾಣೋಕ್ಕಾಗುತ್ತಾ ಸರ್ ಅಂತ ಇಲ್ಲಿ ಭಾಳ ಕಾರವಾಗಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಹೌಸ್ ಬಂದ್ಬಿಟ್ಟು ಬಾಡಿಗೆ ಎಲ್ಲ ಸ್ವಂತದ್ದಿದೆ, ಹಳೆ ಮನೆ ತಾತನ ಕಾಲದ್ದು ಆಯಿತಾ. ಪೇಂಟ್ ಎಲ್ಲ ಮಾಸ್ತಿ ಹೋಗಿದೆ, ಮಳೆ ಬಂದಾಗ ಹನಿ ಸೋರುತ್ತೆ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು ತಾವರೆ ಹೂವು ಬಂದ್ಬಿಟ್ಟು ಇವರು ಸಂಪೂರ್ಣವಾಗಿ ಅರಳಿದೆ. ಎಷ್ಟು ಉದ್ದದ ಸಾಮಾನು ಕೂಡ ನುಗ್ಗುತ್ತೆ, ಅಷ್ಟು ವಿಶಾಲವಾಗಿ ಮತ್ತು ಒಳ್ಳೆ ಜಬರ್ದಸ್ತಾಗಿದೆ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು ಜಾಬ್ ಬಗ್ಗೆ ವಿವರವನ್ನು ನಾನು ಸಂಪೂರ್ಣವಾಗಿ ತಿಳಿಸ್ತೀನಿ ನೋಡಿ. ಇಲ್ಲಿ ಮೊದಲನೇದಾಗಿ ಅವರ ಸಮಸ್ಯೆ ಏನು ಅಂತ ಇಲ್ಲಿ ತಿಳಿದುಕೊಳ್ಳೋಣ. ತಂದೆ ಹೋಟೆಲ್ ಬಿಸ್ನೆಸ್ ಮಾಡಲು ಯಾರೂ ಸಾಥ್ ಕೊಡಲಿಲ್ಲ, ಮತ್ತು ಒಬ್ಬಳೇ ಮಗಳು ಹಾಗೆ ಅಮ್ಮ ತೀರ್ಕೊಂಡು 4 ವರ್ಷ ಆಗಿದೆ. ಒಂಟಿತನ ಹೋಗಲಾಡಿಸಲು ಹೋಟೆಲ್ನಲ್ಲಿ ಕೆಲಸ ಮಾಡಲು ಮುಂದಾದೆ. ಆದರೆ ಏನೇ ಆದರೂ ಚೂಲು ಹೇಳುತ್ತಾನೆ ಇದೆ. ಎಷ್ಟೇ ಇದು ಮಾಡಿದ್ರೂ ಕಂಟ್ರೋಲ್ ಮಾಡ್ಕೊಂಡ್ರೂ ಆಗ್ತಾಯಿಲ್ಲ. ಒಂದು ಕೆಲಸದ ಕಡೆ ಗಮನ ಕೊಡೋದಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ದಾರೆ. 1-2 ಸಲ ಎಲ್ಲ ಕೆಲಸವನ್ನು ಬಿಟ್ಟು ಉಜ್ಜಿಕೊಂಡೇ ಸಮಾಧಾನ ಆಗಲಿಲ್ಲ. ತಾಳಿ ಕಟ್ಟಿಸಿಕೊಂಡು ಬೇರೆ ಮನೆಗೆ ಹೋಗೋಣ ಅಂತಂದ್ರೂ ಕೂಡ ಅದಕ್ಕೂ ಆಗ್ತಿಲ್ಲ. ಅಪ್ಪ ಒಬ್ಬರೇ ಆಗಿಬಿಡ್ತಾರೆ. ಅದೇ ಒಂದು ಕಾರಣ ಹೋಟೆಲ್ನಲ್ಲಿರೋದು. ಆ ಒಂದು ಸಮಸ್ಯೆ ಇವರಲ್ಲಿ ಇದ್ದು ಕಾಣ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ ತಿಳಿದು ಬಂದಿದೆ. ಇನ್ನು ಜಾಬ್ ಬಗ್ಗೆ ವಿವರವಾಗಿ ಇನ್ನೂ ಹೇಳಬೇಕು ಅಂತಂದರೆ, ಗಟ್ಟಿಮುಟ್ಟಾಗಿದ್ದರೆ ಹಳ್ಳಿಯವರಾದರೂ ಸರಿ, ಯಾರಾದರೂ ಓಕೆನೇ, ಗಟ್ಟಿಮುಟ್ಟಾಗಿರಬೇಕು ಕೆಲಸ ಮಾಡೋದಕ್ಕೆ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಮತ್ತು ಕನಿಷ್ಠ ಪಕ್ಷ ಹೋಟೆಲ್ನಲ್ಲಿ ಕೆಲಸ ಮಾಡಲು ವ್ಯವಹಾರದ ಬಗ್ಗೆ ಒಂದಿಷ್ಟು ಜ್ಞಾನವನ್ನು ಪಡ್ಕೊಂಡಿರಬೇಕು ಆಯ್ತೇನಪ್ಪ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಚಟುವಟಿಕೆಯಿಂದ ಕೆಲಸ ಮಾಡಿದ್ರೆ ಊಟ ಜೊತೆಗೆ ಮನೆಯಲ್ಲಿ ಉಳಿದುಕೊಳ್ಳೋ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತದೆ. ನಂತರ ಒಪ್ಪಿಗೆ ಆಗಿ ಇಷ್ಟವೇನಾದರೂ ಆದರೆ ಮಂಚ ಇರುವ ಸಂದರ್ಭ ಬಂದರೂ ಬರ್ಬೋದು, ಹೇಳೋದಕ್ಕಾಗಲ್ಲ. ಯಾಕೆಂದರೆ ಇವ್ರಿಗೆ ಮೂಡಿದ್ದಂಗಂತೆ ಆ ಒಂದು ಕಾರಣಕ್ಕೋಸ್ಕರ. ಇನ್ನು ಕೂತಾಗ ನಿಂತಾಗ ಗಂಟೆ ನೇತಾಡಬೇಕು, ಹಾಗಿದ್ರೆ ಓಕೆನಪ್ಪ ಅಂತ ಇಲ್ಲಿ ಜಾಬ್ಗೆ ಖಂಡಿತವಾಗಿಯೂ ಸೇರಿಸ್ಕೋತೀವಿ ಅಂತಕ್ಕಂಥದ್ದು ಇಲ್ಲಿ ಭರವಸೆಯ ಒಂದು ಬೆಳಕನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡ್ಬೋದು. ಅವರು ಹೋಟ್ಲಲ್ಲಿ ಮಾಡೋಂಥ ಒಂದು ತಿಂಡಿ ಹಾಗೂ ತಿನಿಸುಗಳು ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು, ಬಿರಿಯಾನಿ ಸ್ನೇಹಿತರೆ ಒಂದು ಸೆಟ್ಟನ್ನು ಕೊಡ್ತಾರೆ, ಮೊಸರು ಬಜ್ಜಿ ಅವೆಲ್ಲ ಕೊಡ್ತಾರೆ. ಹೋಟ್ಲು ಅಂತ ಒಂದು ದೊಡ್ಡದೇನಲ್ಲ, ಒಂದು ಸ್ಮಾಲ್ ಹೋಟ್ಲು ಅಂತ ಇಲ್ಲಿ ಹೇಳಿದ್ದೀನಿ ಸ್ನೇಹಿತರೆ ಆಲ್ರೆಡಿ. ಓಕೆ.